ನಮಸ್ತೆ, ನಾವು ಉಡುಪಿ ಸೆರಾಕೇರಿಯಿಂದ ಇವತ್ತಿಗೆ ನಮ್ ಜೊತೆ ವಸಂತಿ ಅಮ್ಮ ಅವರಿದ್ದಾರೆ. ಸೊ ಸೆರಾಕೇರ್ಗೆ ಬಂದು ಏನೆಲ್ಲ ಬೆನಿಫಿಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಅವರ ಮುಖಾಂತರ ಕೇಳ್ತಾ ಬರುವ. ನಮಸ್ತೆ ಅಮ್ಮ. ನಮಸ್ತೆ. ಎಷ್ಟು ದಿನ ಸೆರಾಕೇರ್ ಥೆರಪಿಯನ್ನ ಮಾಡಿದ್ದೀರಾ? 6 ತಿಂಗಳಿಂದ ಮಾಡ್ತಿದ್ದೇನೆ, ಮತ್ತೆ 1 ತಿಂಗಳ ರಜೆ ಆಯ್ತು ಅಷ್ಟೇ. ಸೆರಾಕೇರ್ಗೆ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಅದು ಮೂತ್ರ ಇನ್ಫೆಕ್ಷನ್ ಇತ್ತು, ಗ್ಯಾಸ್ಟ್ರಿಕ್ ಇತ್ತು, ಕಾಲು ನೋವು, ಸ್ವಲ್ಪ ಅಸ್ತಮ ಎಲ್ಲ ಇತ್ತು. ಎಲ್ಲ ಕಂಟ್ರೋಲಿಗೆ ಬಂದಿದೆ. ನನಗೆ ಎಷ್ಟು ಮಗು ಮುಂದೆಯಿಂದ ನೋವು ಇಲ್ಲದ್ರೆ ಬರ್ಬೇಕಂದ್ರೆ ಮನಸ್ಸುಂಟು ಬರ್ತಾ ಇದ್ದೇನೆ ನಾನು. ಇದು ಎಷ್ಟು ಪ್ರಾಬ್ಲಮ್ ಗೆ ಎಷ್ಟು ಮೆಡಿಸಿನ್ ಅನ್ನ ಹಾಕಿದ್ದೀರಾ ಇದುವರೆಗೆ? ಮೆಡಿಸಿನ್ ಅಂದ್ರೆ ಬೆಳಿಗ್ಗೆ 2-4 ಮಾತ್ರೆ, ಮಧ್ಯಾಹ್ನ ಇಲ್ಲ ಸಂಜೆ 3 ಮಾತ್ರೆ, 6-7 ವರ್ಷ ಆಗ್ತಿದೆ. ಅದಕ್ಕಿಂತ ಮೊದಲು ಸಹ ಆಗ್ತಾ ಇದ್ದೆ, ಇತ್ತೀಚೆಗೆ ಜಾಸ್ತಿ 9 ವರ್ಷದಲ್ಲಿ. ಈ ಒಂದು ನ್ಯಾಚುರಲ್ ಥೆರಪಿ ಮತ್ತೆ ನಿಮ್ಗೆ ಮೆಡಿಸನ್ ಲೈಫ್ ಗೆ ಕಂಪೇರ್ ಮಾಡುವಾಗ ಯಾವ್ದು ಒಂದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತದೆ? ಇದೇ ಬೆಸ್ಟ್ ಅಂತ ಅನಿಸ್ತಾ ಉಂಟು. ಡಾಕ್ಟರ್ ಹೇಳಿದ್ರು ಮತ್ತೆ ಸ್ವಲ್ಪ ಕಡಿಮೆ ಮಾಡುವಂತ. ಸ್ವಲ್ಪ ಕಡಿಮೆ ಮಾಡಿದೆ ನಾನು ಇಲ್ಲಿ ಬಂದ ಮೇಲೆ. ಈಗ ಮೊನ್ನೆ 1 10 ದಿನ ತಂದೇನೆ. ಇವಾಗ ನನಗೆ ಕಂಟ್ರೋಲಿಗೆ ಬಂದು ಎಲ್ಲ ಹುಷಾರಾಗಿದ್ದು ನಾನು. ಎಲ್ಲರೂ ಹೇಳ್ತಾರೆ ನೀನ್ ಸಪೋರ್ಟ್ ಆಗಿ ಹೊಟ್ಟೆ ಎಲ್ಲ ಹೀಗೆ ಆಗಿದೆ, ನೋವೆಲ್ಲ ಆಗಿ ನೋಡುವಂತೆ ಗೊತ್ತಾಗ್ತದೆ ಅಂತ ತುಂಬಾ ಜನರಿಗೆ ಹೇಳ್ತಾರೆ. ಓಕೆ ಅಮ್ಮ, ಈಗ ನಿಮ್ಗೆ ಒಂದು ಸಣ್ಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗಿದೆ. ತುಂಬಾ ಜನ ಹೇಳ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲ, ಪರವಾಗಿಲ್ಲ ಅಂತೇಳಿ. ಇದರ ಬಗ್ಗೆ ಈ ಒಂದು ಪ್ರಾಬ್ಲಮ್ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಷ್ಟು ಸಫರ್ ಆಗಿದ್ದೀರಾ ಅಮ್ಮ ಈ ಒಂದು ಪ್ರಾಬ್ಲಮ್? ಮೊನ್ನೆ ಸಿಸ್ಟರ್ ಮೇಡಮ್ ಹೇಳಿದ್ರಲ್ಲ ಅಲ್ಸರ್ ಆಗಿದೆ, ಸೈಡ್ ಅಲ್ಸರ್ ಆಗಿದೆ. ಡಾಕ್ಟರ್ ಹೇಳಿದ್ರೆ ಅಲ್ಸರ್ ಅದಕ್ಕೆ ಮತ್ತೆ ಚಾಲು ಇರ್ಬೇಕು, ಖಾರ ಎಲ್ಲ ತಿನ್ಬಾರ್ದು. ಇಲ್ಲಿ ಬಂದ ಮೇಲೆ ನನಗೆ ಹೊಟ್ಟೆ ಉರಿ ಬರುದು, ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿದೆ ತುಂಬಾ. ಅದು ದಿನ ಬರ್ಲಿಕ್ಕೆ ಆಗ್ಲಿಲ್ಲಲ್ಲ, ಹುಷಾರಾಗ್ತಿದ್ದೆ. ನನಗೆ ಮನಸ್ಸು ಉಂಟು ದೂರ ಅಂತ ಹೇಳಿ ಸ್ವಲ್ಪ ಕಡಿಮೆ ಬರ್ತಾ ಇದ್ದೇನೆ. ಓಕೆ ಅಮ್ಮ, ಈ ಒಂದು ಥೆರಪಿಯನ್ನ ನಿಮ್ಮ ಮನೆಯಲ್ಲಿ ಕೂಡ ಯೂಸ್ ಮಾಡ್ಬೇಕಂತ ಹೇಳಿ ಮನೆಗೆ ಕೂಡ ತಕೊಂಡಿದ್ದೀರಾ. ಹೇಗೆ ಯೂಸ್ ಮಾಡ್ತಿದ್ರೆ ಹೇಗೆ ಆಗ್ತಾ ಉಂಟು? ಈಗ ಅವತ್ತು ಉಂಟು, ಈ ವರ್ಷದಲ್ಲಿ ನಾನು ಸಂಜೆ ತಕೊಂಡ್ ಬರ್ತೀನಿ ಹೇಳಿದ್ದಾರೆ. ತಕೊಂಡ್ ಬಂದು ಮಕ್ಕಳಿಗೆ ಆ ಥೆರಪಿಯನ್ನ ಕೊಟ್ಟಿದ್ದೇನೆ. ಸಂಜೆ ತಕೊಂಡ್ ಬರ್ತೇನೆ. ಅದು ತಂದು ಕೂಡ ನನ್ಗೆ ಒಂದು ವಾರಕ್ಕೆ 2-3 ಸಲ ಆದ್ರೂ ಇಲ್ಲಿ ಬಂದು ಮಾಡ್ಲಿಕ್ಕೆ. ಯಾಕಂದ್ರೆ ಮನೆಯಲ್ಲಿ ಸರಿ ಕಟ್ಟ ಜಾಗ ಇಲ್ಲ, ಮಕ್ಕಳು ಚಿಕ್ಕವರು ಬಿಡ್ತಾರೆಲ್ಲ ಗೊತ್ತಿಲ್ಲ. ಅಲ್ಲಿ ಸಹ ಮಾಡ್ತೇನೆ, ಇಲ್ಲಿ ಸಹ ಬರ್ತೇನೆ. ನನಗೆ ಬರ್ಬೇಕಂತ ಮನಸ್ಸು ಉಂಟು. ಇಲ್ಲಿ ಬಂದ ಮೇಲೆ ನಾನು ಸ್ವಲ್ಪ ಹುಷಾರಾದದ್ದು, ಕೆಲಸ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಆಗ್ತಾ ಉಂಟು. ಕಾಲೆಲ್ಲ ತುಂಬಾ ಕಡಿಮೆ ಆಗಿದೆ ನೋವು. ಓಕೆ ಅಮ್ಮ, ಇದು ನೀವೊಂದು ಬೆಡ್ ಮ್ಯಾಟ್ ಅನ್ನ ಮನೆಗೆ ತಕೊಂಡಿದ್ದೀರಾ, ಅದಕ್ಕೆ ಹಾಕಿದ ಹಣ ನಿಮ್ಗೆ ಏನಾದ್ರು ವೇಸ್ಟ್ ಅಂತ ಹೇಳಿ ಅನ್ನಿಸ್ತದ? ಇಷ್ಟೊತ್ತಾದ್ರೆ ಅವರು ಮಾಡ್ತಿದ್ದಾರಲ್ಲ, ಅವಳಿಗೆ ಕಾಲು ನೋವು ಕಡಿಮೆ ಆಯ್ತು ಹೇಳಿದ್ರು. ನಾನು ಜೋರ್ ಮಾಡಿದಕ್ಕೆ ಮಾಡ್ಬೋದಂತ ಹೇಳಿ ಕಾಲು ನೋವು ಕಡಿಮೆ ಆಯ್ತು ನಂಗೆ ಹೇಳಿದ್ರು. ನಾನು ಮಾಡಿ ನೋಡ್ಬೇಕು, ಕಡಿಮೆ ಆಗ್ತದೆ ಭರವಸೆಯಿಂದ ನಾನು ಅಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೇನೆ. ಓಕೆ, ಸೆರಾಕೇರ್ಗೆ ಬರುವವರಿಗೆ ಈಗ ವೈಟಿಂಗ್ ಸಿಗ್ತದೆ ಅಂತ ಹೇಳಿ ಹೇಳ್ತಾರೆ. ಈಗ ನಮ್ಗೆ ನಾರ್ಮಲ್ ಆಗಿ ಎಲ್ಲ ಕಡೆಯಲ್ಲಿ ಹೋಗುವಾಗ ಕೂಡ ವೈಟಿಂಗ್ ಇರ್ತದೆ. ಸೊ ಇಲ್ಲಿ ವೈಟಿಂಗ್ ಇರೋದು ಏನಾದ್ರು ನಿಮ್ಗೆ ಬೇಜಾರು ಉಂಟು? ಇಲ್ಲ ಇಲ್ಲ ಇಲ್ಲ, ನಾನು ಮಣಿಪಾಲ ಆದರ್ಶ ಎಲ್ಲ ಹೋಗಿ ಬಂದವಳು. ಅಲ್ಲಿ ಬೆಳಿಗ್ಗೆ ಹೋಗಿ ನಾಳೆ ಬಂದದ್ದು ಸಂಜೆ ಬಂದದ್ದು ಇಲ್ಲ, ಅದೇನ್ ಕಷ್ಟ ಇಲ್ಲ. ನಮ್ಗೆ ಆರೋಗ್ಯ ಬೇಕು, ನಾವು ಕಾಯ್ಬೇಕಲ್ಲ. ಕೊನೆಯದಾಗಿ ಸೆರಾಕೇರ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ? ಬರುವವರಿಗೆ ಬರ್ಬೇಕಂತ ಎಲ್ಲ ಇನ್ವೆಸ್ಟ್ ಮಾಡಿದೆ ನಾನು. ನಮ್ಗೆ ಕೊಟ್ಟದನ್ನೆಲ್ಲ ಕೊಟ್ಟಿದ್ದೇನೆ. ಕೆಲವರು ಬರ್ತೇನೆ ನಾಳೆ, ಈಗ ನಾಳೆ ಒಬ್ರು ಬರ್ತೇನೆ ಅಂತ ಹೇಳಿದಾಳೆ. ನೋಡ್ಬೇಕು, ಬನ್ನಿ, ಅಲ್ಲಿ ಕಡಿಮೆ ಆಗ್ತದೆ, ಮಧ್ಯಾಹ್ನ ತಗೊಳ್ಬೇಡಿ ಅಂತ ಎಲ್ಲರಿಗೆ ಮಾಡ್ತಾ ಇದ್ದೇನೆ ನಾನು. ಓಕೆ ಅಮ್ಮ, ಥ್ಯಾಂಕ್ ಯು.